ಹೆಲೋ ಎವ್ರಿವನ್, ಇಟ್ಸ್ ಮೈ ಬರ್ತ್ಡೇ ಸೆಲೆಬ್ರೇಷನ್. ಮಕ್ಕಳಿಗೆಲ್ಲ ಅವ್ರವ್ರ ಬರ್ತ್ಡೇ ಅಂದರೆ ಹೇಗೆ ಖುಷಿನೋ ಹಾಗೆ ಅವ್ರ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮನ ಬರ್ತ್ಡೇ ಅಂದರೆ ಅಷ್ಟೇ ಖುಷಿ. ಹಾಗೆ ಖುಷಿ ಡಬಲ್ ಕೂಡ ಇರುತ್ತೆ. ಯಾಕಪ್ಪ ಅಂದರೆ ನಾವು ಅವ್ರ ಬರ್ತ್ಡೇ ದಿವಸ ಸ್ಪೆಷಲ್ಲಾಗಿ ಅಂತ ಮಕ್ಕಳಿಗೋಸ್ಕರ ಅವರಿಗೋಸ್ಕರ ಏನೆಲ್ಲ ಮಾಡ್ತೀವಿ, ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಖುಷಿಯಾಗಿರಬೇಕು ಅಂತ ಎಲ್ಲದನ್ನು ಕೂಡ ಕೊಡಿಸ್ತೀವಿ. ಹಾಗೆಯೇ ಮಕ್ಕಳಿಗೂ ಕೂಡ ನಮ್ಮ ಪೇರೆಂಟ್ಸ್ ಅಂದರೆ ನಮ್ಮ ಅಪ್ಪ ಅಮ್ಮನ ಬರ್ತ್ಡೇಗೆ ಏನಾದರೂ ಕೊಡಿಸ್ಬೇಕು ಅಂತ ಮಕ್ಕಳಿಗೂ ಕೂಡ ಅನಿಸುತ್ತೆ. ಹಾಗಾಗಿ ಜುಲೈ 8 ಅಂದರೆ ನಿನ್ನೆ ನನ್ನ ಬರ್ತ್ಡೇ ಇತ್ತು. ಸೊ ಹಾಗಾಗಿ ನನ್ನಿಬ್ಬರು ಮಕ್ಕಳು ಕೂಡ ಒಂದು ತಿಂಗಳು ಮುಂಚೆನೇ ಮಮ್ಮಿ ನಿನಗೆ ಏನು ಕೊಡಿಸ್ಲಿ ಅಂತ ತುಂಬಾ ಕೇಳ್ತಾ ಇದ್ರು. ನಾನು ಏನೂ ಬೇಡಪ್ಪ ಅಂತ ಹೇಳ್ತಾ ಇದ್ದೆ. ಆದರೂ ಕೂಡ ಅವರ ಅಜ್ಜ ಅಜ್ಜಿ ಕೊಟ್ಟಿರೋವಂಥ ದುಡ್ಡನ್ನು ಸೇವಿಂಗ್ಸ್ ಮಾಡಿ ಅದರಲ್ಲಿ ನನಗೆ ಏನೋ ತೊಗೊಂಡು ಬಂದಿದ್ರು ಅಂತ ಗೊತ್ತಾಯಿತು. ಅವ್ರ ಅಜ್ಜ ಅಜ್ಜಿ ಪ್ರೀತಿಯಿಂದ ಮೊಮ್ಮಕ್ಕಳು ಏನಾದರೂ ತಿನ್ನಲಿ ಅಂತ ಕೊಟ್ಟಿರ್ತಾರೆ. ಬಟ್ ಅವ್ರು ಏನೂ ತಿಂದೆ ಹಾಗೆ ಇಟ್ಕೊಂಡು ಆ ದುಡ್ಡಲ್ಲಿ ನನಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ತೊಗೊಂಡು ಬಂದಿದ್ದರು. ಹಾಗೆಯೇ ಒಂದು ವಾರ ಮುಂಚೆ ಅದನ್ನು ಪ್ಯಾಕ್ ಕೂಡ ಮಾಡಿ ಇಟ್ಟಿದ್ದರು. ಫೈನಲಿ ಆ ದಿನ ಬಂದೇ ಬಿಡ್ತು. ಮಕ್ಕಳಿಗಂತೂ ಫುಲ್ ಎಕ್ಸೈಟ್ಮೆಂಟ್, ಸಂಜೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ರು. ಫೈನಲಿ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಬಂದು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಹಾಗೆ ನನ್ನ ಮಕ್ಕಳು ಮಮ್ಮಿ ನಿನ್ನ ಹಾಕ್ಕೊಳ್ಳೇಬೇಕು, ಇದನ್ನು ಓಪನ್ ಮಾಡಲೇಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಅದನ್ನು ಓಪನ್ ಮಾಡಿಸಿ ಅದನ್ನು ನನಗೆ ಹಾಕಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದರು. ಸೊ ಅವ್ರ ಪ್ರೀತಿನ ತೊಗೊಂಡು ಬಂತಹ ಬಳೆ ಮತ್ತು ಕ್ಲಿಪ್ಸ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅವರು ಪ್ರೀತಿನ ತೊಗೊಂಡು ಬಂತಹ ಬಳೆ ಮತ್ತು ಕ್ಲಿಪ್ಗಳಿಗೆ ಬೆಲೆ ಕಟ್ಟೋದಕ್ಕೆ ಆಗೋದೇ ಇಲ್ಲ. ಸಂಜೆ ದೇವಸ್ಥಾನದಿಂದ ಬಂದು ಕೇಕ್ ಕಟ್ ಮಾಡಿದ್ದು ಕೂಡ ಆಯಿತು. ಥ್ಯಾಂಕ್ ಯು ಮೈ ಡಿಯರ್ ಚಿಲ್ಡ್ರನ್ಸ್, ಲವ್ ಯು.